ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮ್ಮ ಮುಂದೆ ನಾನೀಗ ತೋರಿಸ್ತಿರುವಂಥ ಈ ವಿಡಿಯೋ ಚಕ್ಕೋತ ಹಣ್ಣಿನ ಒಂದು ಆರೋಗ್ಯ ಲಾಭಗಳ ಬಗ್ಗೆ. ಇದಕ್ಕೆ ಪೊಮೆಲೋ ಫ್ರೂಟ್ ಅಂತ ಹೇಳ್ತಾರೆ, ಗ್ರೇಪ್ ಫ್ರೂಟ್ ಅಂತ ಹೇಳ್ತಾರೆ. ಇದರ ಹೆಲ್ತ್ ಟಿಪ್ಸ್ ಬಗ್ಗೆ ನೋಡಿದ್ರೆ ಭಾಳ ತುಂಬ ಉಪಯುಕ್ತವಾದ, ನಮಗೆ ದೈನಂದಿನ ಒಂದು ಆರೋಗ್ಯಕ್ಕೆ ಬೇಕಾದಂಥ ಹಲವು ಆರೋಗ್ಯ ಲಾಭಗಳಿದೆ. ಇದರಲ್ಲಿ ಎರಡು ಥರ ಇರುತ್ತೆ. ಈ ಥರ ಬಿಳಿ, ಇವಾಗ ಇಲ್ಲಿರೋದು ಬಿಳಿ ಚಕ್ಕೋತ, ಹಾಗೆ ಒಳಗಡೆ ತೊಳೆ ಕೆಂಪು ಚಕ್ಕೋತ ಇರುತ್ತೆ. ಇದು ಹುಳಿ ಸಿಹಿ ರುಚಿಯನ್ನು ಹೊಂದಿರುವ ಈ ಚಕ್ಕೋತವನ್ನು ತಿನ್ನುವುದರಿಂದ ಹಲವು ಬಗೆಯ ಆರೋಗ್ಯ ಲಾಭಗಳಿವೆ. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮಗೆ ಬೇಕಾಗಿರೋದೇ ರೋಗ ನಿರೋಧಕ ಶಕ್ತಿ ಇರುವಂಥ ಆಹಾರ ಬೇಕಾಗಿದೆ. ವಿಟಮಿನ್ ಸಿ ನಮಗೆ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಅಂತ ಹೇಳಿದ್ರೆ, ಮೊದಲ ಬಾರಿಗೆ ನಮಗೆ ಕಣ್ಣಿನ ಆರೋಗ್ಯ ಸುಸ್ಥಿತಿಲಿಡುವಂಥ, ಹೃದಯದ ಆರೋಗ್ಯ ಸುಸ್ಥಿತಿಲಿಡುವಂಥದ್ದು. ಈಗ ಕೆಲವರಿಗೆ ಏನಾಗುತ್ತೆ, ಅವರಿಗೆ ಬೆಳಗ್ಗೆ ಹಲ್ಲು ಉಜ್ಜಬೇಕಾರೆ, ಬ್ರಷ್ ತಗೊಂಡು ಉಜ್ಬೇಕಾರೆ ಹೊಸುಡಲೆಲ್ಲ ರಕ್ತ ಸೋರುತ್ತೆ ಹೇಳ್ತಾರೆ. ಹೀಗೆಲ್ಲ ರಕ್ತ ಎಲ್ಲ ಸೋರುತ್ತೆ ಬೆಳಗ್ಗೆ ಹಲ್ಲು ಉಜ್ಬೇಕಾರೆ ಅಂತ. ಇಲ್ಲಿ ಏನೋ ಒಂದು ಸ್ವಲ್ಪ ತಿಂದು ಹಲ್ಲಿಗೆ ಸಿಕ್ಕಾಕೊಂಡು ತೆಗೆಯೋಕ್ಕೋ ತಕ್ಷಣ ರಕ್ತ ಸ್ರವಿಸೋದು ಹೊಸುಡಲೆ. ಆಮೇಲೆ ಬಾಯಿ ದುರ್ವಾಸನೆ ಬರುತ್ತೆ, ಬಾಯಿ ಮುಚ್ಕೊಂಡು ಮಾತಾಡ್ತಿರ್ತಾರೆ. ಯಾಕೆ ಅಂದರೆ ಅವ್ರದ್ದೇನು ತಪ್ಪಿಲ್ಲ, ಅದರಲ್ಲಿ ವಿಟಮಿನ್ ಸಿ ಕೊರತೆ ದೇಹದಲ್ಲಿ ಉಂಟಾದಾಗ ಇದೆಲ್ಲ ಆಗಂಥದ್ದು. ಇದೇನು ಶಾಶ್ವತವಾದ ಒಂದು ಸಮಸ್ಯೆ ಅಲ್ಲ. ಇದನ್ನು ನಮ್ಮ ಆಹಾರದಲ್ಲಿ ಹೇಗೆ ಹೋಗಲಾಡಿಸ್ಕೊಬೋದು ಅಂದರೆ, ಈ ಚಕ್ಕೋತ ಹಣ್ಣು ನಿಯಮಿತವಾಗಿ ಆಗಾಗ ತಿನ್ನೋದ್ರಿಂದ ಇಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಇದರಲ್ಲೇ ಅತ್ಯಧಿಕವಾಗಿ ಇದೆಲ್ಲ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ, ಒಂದು ನಮಗೆ ಇಮ್ಯುನಿಟಿ ಇದ್ಬಿಟ್ರೆ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗೆ ಇದು ದೇಹದಲ್ಲಿ ಕೊಬ್ಬಿನಂಶ ಸೇರಿ ಹೃದಯಕ್ಕೆ, ಈಗ ದೇಹದಲ್ಲೇ ಕೊಲೆಸ್ಟ್ರಾಲು, ಕೊಬ್ಬಿನಂಶ ಎಲ್ಲ ಸೇರಿದಾಗೆ ಹಾರ್ಟ್ ಚೆಕಪ್ಪಿಗೆ ಹೋಗೋದು, ಹಾರ್ಟಿಗೆ ತೊಂದರೆ ಆಗಿದೆ ಅನಿಸೋದು. ಈ ಚಕ್ಕೋತ ಹಣ್ಣು ಸೇವನೆಯಿಂದ ಏನು ಅಧಿಕವಾಗಿ ಕೊಬ್ಬಿನಂಶ ಸೇರಿ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆ ಆದಾಗ ನಮಗೆ ಹೃದಯದ ಸಮಸ್ಯೆ ಉಂಟಾಗೋದು. ಕೊಬ್ಬಿನಂಶ ಕೊಲೆಸ್ಟ್ರಾಲನ್ನು ಇದು ಕರಗಿಸಿ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆ ಆಗುತ್ತಿದ್ದರೆ, ಈ ಚಕ್ಕೋತ ಹಣ್ಣಿನಲ್ಲಿರುವ ಪೆಕ್ಟಿನ್ ಎಂಬ ಅಂಶವು ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸಿ ಹೃದಯವನ್ನು ಆರೋಗ್ಯಕರವಾಗಿ ಸದೃಢವಾಗಿರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಸಂಶೋಧನೆಗಳು ಹೇಳ್ತವೆ. ಹೆಲ್ತ್ ಜರ್ನಲೆಲ್ಲ ಓದಬೇಕಾದ್ರೆ ಇದ್ರ ಅಷ್ಟು ಗೊತ್ತಾಗುತ್ತೆ. ಮತ್ತು ಇದು ಯಾಕೆ ನಾವು ಇಷ್ಟಪಟ್ಟು ತಿಂತೀವಿ, ಇದೇನು ಭಾರಿ ಚೆನ್ನಾಗಿರುತ್ತೆ ಅಂತಲ್ಲ. ನಾವು ಸಣ್ಣಲ್ಲಿಂದನೂ ಅಷ್ಟೇ ಚಕ್ಕೋತ ಹಣ್ಣು ನೋಡಿದ ತಕ್ಷಣ ತುಂಬ ಖುಷಿಯಾಗೋದು. ಕೆಲವು ಪ್ರದೇಶದಲ್ಲಿ ಅಧಿಕವಾಗಿ ಚಕ್ಕೋತ ಹಣ್ಣು ಬೆಳೀತಾರೆ. ನಾವು ಕೆಲವು ವರ್ಷಗಳ ಹಿಂದೆ ನೇಪಾಳಕ್ಕೆ ಹೋದಾಗ, ನೇಪಾಳ ಹೀಗೆ ಒಂದು ಪ್ಯಾಕೇಜ್ ಟೂರ್ ಹೋದಾಗ, ಬೇಸಿಗೆಯಲ್ಲಿ ಬೇರೆ ಹೋಗಿದ್ದು, ಎಲ್ಲೆಲ್ಲೂ ಚಕ್ಕೋತ ಫಾರ್ಮಿಂಗು, ಕಿತ್ತಳೆ ಹಣ್ಣು ಚಕ್ಕೋತ. ನಮಗೆ ಆ ಬೇಸಿಗೆಗೆ ನೀರು ಕುಡ್ದು ಸಾಕಾಗೋದು. ಇದನ್ನು ಕಂಡುಬಿಟ್ರೆ ಅಲ್ಲಿ ಭಾಳ ಕಡಿಮೆಗೆ ಸಿಗುತ್ತೆ. 10 ರೂಪಾಯಿ kg ಕಿತ್ತಳೆ ಹಣ್ಣು ಸಿಗೋದು, ತುಂಬ ಅಂದ್ಕೊಳ್ತಿದ್ವಿ ಇದೇನು ಭಾರಿ ಗೊಬ್ಬರ ಮಣ್ಣು ಹಾಕಬೇಕೇನೋ ಅಂತ. ಎಲ್ಲೇ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಎಲ್ಲ ಇರೋದು ಈ ಚಕ್ಕೋತ ಹಣ್ಣು ಬಿಡಿಸಿ ಮಾರಾಟ ಮಾಡ್ತಾ ಇರೋರು. ಈ ಬಿಡಿಸ್ಕೊಳ್ಳಬೇಕಲ್ಲ, ಇದು ದಪ್ಪ ಸಿಪ್ಪೆ ನೋಡಿ, ಇಷ್ಟು ದಪ್ಪ ಸಿಪ್ಪೆ ಇರುತ್ತೆ. ಈ ಸಿಪ್ಪೆಯನ್ನು ತಿನ್ನೋಕ್ಕಾಗುತ್ತಾ ಇಲ್ಲ. ಅವರಲ್ಲಿ ಬಿಡಿಸಿ ಮಾರಾಟ ಮಾಡೋರು, ನಾವು ತಿಂತ ಇದು ಯಾತಕ್ಕೆ ಒಳ್ಳೆಯದು ಅಂತೆಲ್ಲ ಹೇಳಿದ್ರೆ, ಅವರು ಹಾರ್ಟ್ ತೋರಿಸೋರು, ಹಾರ್ಟ್ ಕಡೆ ಕೈ ಇಟ್ಕೊಂಡು ತೋರಿಸಿ ಹೀಗೆ ಅಚ್ಚ ಅಂತ ಹೇಳೋರು, ಹಾರ್ಟ್ ಚೆನ್ನಾಗಿರುತ್ತೆ. ನಾವು ನಗಾಡ್ತಾ ಇರ್ತಿದ್ವಿ, ಇದು ತಿಂದ್ಬಿಟ್ರೆ ಹಾರ್ಟ್ ಚೆನ್ನಾಗಿರ್ಬಿಡುತ್ತಾ ಅಂತ. ಆದರೆ ಇದರೊಳಗೆ ನೋಡಿ, ಈ ಥರ ತೋಳೆ ಬಿಡಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅದು ಹುಳಿ ಸಿಹಿನೂ ಬೇಕು ನಮಗೆ. ಎಲ್ಲದೂ ಸಿಹಿನೇ, ಬರೀ ಸಿಹಿನೇ ತಿಂದರೂ ಚೆನ್ನಾಗಿರಲ್ಲ, ಎಲ್ಲದೂ ಬೇಕು, ಕಹಿ ಒಗರು ಸಿಹಿ ಇಲ್ಲ. ಈ ಥರ ಇವಾಗ ನಾನು ಒಂದು ಬಿಡಿಸಿ ಸುಮಾರು ಒಂದು 3-4 ತೋಳೆ ತಿಂದಾಯಿತು. ಈ ಥರ ತಿಂದಾದಮೇಲೆ ಇದೆಲ್ಲ ಪುಡಿ ಮಾಡಿ ಬಿಡಿಸ್ಬಿಟ್ಟು, ಇದಕ್ಕೊಂಚೂರು ಪೆಪ್ಪರು ಅಥವಾ ಅಚ್ಕಾರದ ಪುಡಿ, ಒಂಚೂರು ಸಾಲ್ಟ್, ಒಂಚೂರು ಸಕ್ಕರೆ ಇಷ್ಟು ಹಾಕಿ ಕಲಿಸ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಎಲ್ಲರಿಗೂ ಕೊಟ್ಟು ಒಂದೊಂದು ಸ್ಪೂನಲ್ಲಿ ತಿಂದರೆ ಅದ್ರ ರುಚಿನೇ ಭಾರಿ ಮಜವಾಗಿರುತ್ತೆ.
ಹಾಗೆ ಇದರಲ್ಲೇ ಜ್ಯೂಸು ಮಾಡ್ಕೊಳ್ಳೋದಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಜಾಸ್ತಿ ಇದೆ ಇದು ಒಂದು ತಿಂದಾದ್ಮೇಲೆ ಮತ್ತಿದು ತಿನ್ನೋದು ಸಾಕು ಅನಿಸಿದಾಗ ನಾವು ಇದನ್ನ ಹಿಂಗೆ ಅಡ್ಡಡ್ಡ ಕೊಯ್ದು ಆ ಜ್ಯೂಸ್ ಅದ್ರಲ್ಲಿ ತೆಗೆದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರು, ಸಾಲ್ಟು, ಒಂದು ಚೂರು ಚಿಟಿಕೆ ಸಕ್ಕರೆ, ಇಷ್ಟು ಒಂಚೂರು ಉಪ್ಪು, ಒಂಚೂರು ಪೆಪ್ಪರ್ ಪೌಡರು, ಇದು ಒಂಚೂರು ಜೀರಿಗೆ ಪುಡಿ, ಇಷ್ಟು ಹಾಕಿ ಚೆನ್ನಾಗಿ ಕುಲ್ಕಿ ಅದು ಜ್ಯೂಸ್ ಕುಡಿದು ನಿಧಾನ ಸಿಪ್ಪು ಮಾಡಿಬಿಟ್ರೆ ಅಂತೂ ಅಷ್ಟು ಹಾಯ್ ಅನಿಸುತ್ತೆ. ಆಮೇಲೆ ನಾವು ಏನಿದ್ರು ಫಸ್ಟು ನಾಲ್ಗೆಗೇನು ರುಚಿ ಅದನ್ನೇ ಗಮನ ಕೊಡ್ತೀವಿ ಹೊರತು ದೇಹದೊಳಗೆ ಹೋದ ತಕ್ಷಣ ಏನಾಗುತ್ತೆ ಅಂತ ನಾವು ಗಮನಿಸಬೇಕು ಜಾಸ್ತಿ. ಹಾಗಾಗಿ ಇದ್ರ ಸೇವನೆಯಿಂದ ನಮಗೇನು ನಾವು ಹೃದಯವನ್ನು ಆರೋಗ್ಯಕರವಾಗಿ ಸದೃಢವಾಗಿ ಇಟ್ಕೊಳ್ಳೋದಲ್ಲದೆ ಇದರಲ್ಲಿ ನಾರಿನಂಶ ಎಷ್ಟು ಇರುತ್ತೆ ನೋಡಿ, ಎಷ್ಟು ಇದು ನಾರಿನಂಶ ಹೀಗೆ ಇರುತ್ತಲ್ಲ, ಇದು ಫೈಬರ್ ಜಾಸ್ತಿ ಇರೋದ್ರಿಂದ ಇದರ ಸೇವನೆ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸಿ ದೇಹದ ಹೆಚ್ಚುವರಿ ತೂಕ, ಬೊಜ್ಜು ಅಂತೀವಲ್ಲ ನಾವು, ಈಗೆಲ್ಲ ಕೊಲೆಸ್ಟ್ರಾಲು ಕೊಬ್ಬು ಅಂತ ಹೇಳೋಕ್ಕಿಂತ ನಾವು ಬೊಜ್ಜು ಬಂದಿದೆ, ಬೊಜ್ಜು ಹೊಟ್ಟೆ ಹೀಗೆಲ್ಲ ಹೇಳ್ತಿರ್ತೀವಿ ನೋಡಿ. ಈ ಬೊಜ್ಜು ಕರಗಿಬಿಟ್ಟು ತೂಕವನ್ನು ಇಳಿಸಿಕೊಳ್ಳಲು ಸಹಕಾರಿಯಾಗುತ್ತೆ. ಒಂದು ಕಂಟ್ರೋಲಲ್ಲೇ ನಮಗೆ ದೇಹದ ತೂಕ ಇರುತ್ತೆ. ಯಾಕೆ ಅಂದರೆ ಇವಾಗ ಇದನ್ನು ತಿಂದು ಸ್ವಲ್ಪ ಹೊತ್ತಿಗೆ ಎಷ್ಟು ತೇಗ ಬರುತ್ತೆ ಅಂದರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಇದು ಜೀರ್ಣಕ್ರಿಯೆ ಆಗೋದಲ್ಲದೆ ನಮಗೆ ಗೊತ್ತಾಗುತ್ತೆ ನಮ್ಗೆ ಬೇಡಿತ್ತಿದ್ದ ಆಹಾರ ಯಾಕೆ ಸುಮ್ಮನೆ ಏನೇನೋ ಮತ್ತೆ ತಿಂತಾನೇ ಇದ್ದೀವಿ ಅಂತ. ಒಂದು ಊಟ ಮಾಡಿ ತಿಂಡೆಲ್ಲ ಮಾಡೋದು ಸ್ವಲ್ಪ ಹೊತ್ತಿಗೆ ಊಟ ಆಗ್ತಿದ್ದಂಗೆ ಹೊಟ್ಟೆ ಫುಲ್ ಆಗ್ತಿದ್ದಂಗೆ ಏನೇನೋ ತಿನ್ನೋದು, ಕೋಡ್ಬಳೆ, ಚಕ್ಲಿ, ಅದು ಇದು ಸುಮ್ಮನೆ ಕಂಟಿನ್ಯೂ, ಇದು ಒಳ್ಳೆಯದಲ್ಲ. ಅದು ಒಳ್ಳೆಯದಲ್ಲ ಅನ್ನೋಕ್ಕೆ ದೇಹ ಕೇಳ್ತಾ ಇರುತ್ತೆ. ಹೌದು, ಇವಾಗ ಈ ಥರ ಸೇವನೆಯಿಂದ ನಮ್ಮ ದೇಹ ಅಂಥದ್ದೆಲ್ಲ ಕೇಳಲ್ಲ. ಸಾಕು 3 hours 4 hours ಒಂದ್ಸಲಿ ನಾವು ಆಹಾರ ತಗೊಂಡ್ರೆ ಸಾಕು. ಹಾಗಾಗಿ ಕೊಬ್ಬು ಶೇಖರಣೆ ಆಗದಿದ್ದಂಗೆ ಅದನ್ನೆಲ್ಲ ಕರಗಿಸಿ ಜೀರ್ಣಕ್ರಿಯೆಯನ್ನು ಸರಿ ಮಾಡಿ ಪದೇ ಹಸು ಅನ್ನಿಸ್ಕೊಳ್ಳದೆ ಇದ್ದಾಗ ಏನಾಗುತ್ತೆ, ದೇಹ ಸಮತೋಲನದಲ್ಲಿರುತ್ತೆ, ಸಮವಾದ ಒಂದು ತೂಕ ಇರುತ್ತೆ. ಆವಾಗ ನಮಗೆ ದೇಹ ಕೊಬ್ಬು ಗಿಬ್ಬು ಎಲ್ಲ ಇಲ್ಲ, ಮತ್ತು ನಾವು ಒಂದು ಕರೆಕ್ಟಾಗಿ ಬಾಡಿ ಮೇಂಟೈನ್ ಆಗಿದೆ ಅಂತ ಹೇಳಿದಾಗ ಆರೋಗ್ಯ ಸಹಜವಾಗೇ ತುಂಬ ಚೆನ್ನಾಗೇ ಇರುತ್ತಲ್ವ. ಹಾಗಾಗಿ ಈ ಒಂದು ನೀವು ಚಕ್ಕೋತ ಹಣ್ಣು ಕಂಡ್ರೆ ಬಿಡಲೇಬೇಡ್ರಿ. ಇದಕ್ಕೇನು ರೇಟು ಜಾಸ್ತಿ ಇರಲ್ಲ, ಒಂದು 50 ರೂಪಾಯಿ ಕೊಟ್ಟರೆ ಸಿಗುತ್ತೆ, 50 ರೂಪಾಯಿ 40 ರೂಪಾಯಿಗೆಲ್ಲ ಸಿಗುತ್ತೆ. ಯಾವತ್ತೋ ವರ್ಷಕ್ಕೊಂದ್ಸಲಿ ತಿನ್ನೋದಲ್ಲ ಇದು, ಯಾವಾಗ ಸಿಕ್ಕಿದ್ರೂ ತೊಗೊಂಡು ಬೇಜಾರು ಮಾಡೋದಿದ್ದಂಗೆ ಕಟ್ ಮಾಡೋದೆಲ್ಲ ಸುಲಭ ಇದೆ. ಒಳ್ಳೆ ಹರಿತವಾದ ಚಾಕಿದ್ರೆ ಒಂದು 6-7 ಗೀಟ್ ಹಾಕ್ಕೊಂಡ್ಬಿಟ್ರೆ ಅದು ತೆಗೆಯೋದೆಲ್ಲ ಈಸಿ. ಈ ಥರ ಆರಾಮಾಗಿ ಈ ಥರ ಕ್ಲೀನಾಗಿ ಬಂದುಬಿಡುತ್ತೆ ಗೀಟ್ ಹಾಕ್ತಿದ್ದಂಗೆ. ಈ ಚಕ್ಕೋತ ಸೇವನೆ ನಿಯಮಿತವಾಗಿ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಯಾಕೆ ಕಾಪಾಡ್ಕೊಳ್ಬಾರ್ದು ಅಂತ ಹೇಳ್ತಾ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಈ ಚಕ್ಕೋತ ಹಣ್ಣಿನ ಆರೋಗ್ಯ ಲಾಭಗಳು, ಪೊಮೆಲೋ ಫ್ರೂಟಿನ ಒಂದು ಹೆಲ್ತ್ ಟಿಪ್ಸ್ ಬಗ್ಗೆ ನನಗೆ ಗೊತ್ತಿರುವಂಥದ್ದು ಹೇಳಿದೆ. ಯಾಕಂದರೆ ನಾವು ಇಂಥದ್ದೆಲ್ಲ ಎಲ್ಲಿ ಕಂಡ್ರು ನಾವೇನು ಹುಡ್ಕೊಳ್ತಾ ಹೋಗಲ್ಲ, ಎಲ್ಲ ಹಿಂಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾವು ಒಂದು ವೆಹಿಕಲಲ್ಲಿ ಹೋಗ್ತಿದ್ರು, ಅಲ್ಲಿ ಕಂಡ್ರೆ ಮತ್ತೆ ರಿವರ್ಸ್ ಬಂದುಬಿಟ್ಟು ಒಂದು 3-4-5 ತಗೊಂಡು ಇಟ್ಕೊಂಡ್ಬಿಡ್ತೀವಿ. ಇದು ನಮಗೂ ಆಗುತ್ತೆ ಮತ್ತು ಬೇರೆಯವರಿಗೂ ಎಲ್ಲ ಹೇಳ್ತಿರ್ತೀವಿ ತಿನ್ನಿ. ಇದು ಎಷ್ಟೋ ಜನಕ್ಕೆ ತಿನ್ಬೇಕು ಅನಿಸ್ತಿರುತ್ತೆ, ಅವ್ರ ಕಣ್ಣಿಗೆ ಬಿದ್ದಿರಲ್ಲ. ಈ ಹಾರ್ಟೆಲ್ಲ ನಾವು ಸದೃಢವಾಗಿರ್ಬೇಕಾದ್ರೆ ಹೃದಯದ ಒಂದು ಸದೃಢತೆ ಬೇಕಾದಾಗ ಇಂಥದ್ದೆಲ್ಲ ತಿನ್ನಬೇಕು. ಆಮೇಲೆ ನಮಗೆ ಕೊಲೆಸ್ಟ್ರಾಲು ಕೊಬ್ಬೆಲ್ಲ ಜಾಸ್ತಿ ದೇಹದಲ್ಲಿ ಸೇರ್ಕೊಬಾರ್ದು ಅಂದರೆ ಈ ಥರದ್ದು ತಿನ್ನಬೇಕು. ಅದೆಲ್ಲ ಆರೋಗ್ಯ ದೃಷ್ಟಿ ಇಟ್ಕೊಂಡು ತಿಂದರೆ ಒಳ್ಳೆಯದು. ನಾಲಿಗೆ ಕೂಡ ತುಂಬ ಅರುಚಿ ಎಲ್ಲ ಹೋಗಿ ತುಂಬ ಚೊಕ್ಕವಾಗಿ ನಾಲಿಗೆ ಆಗುತ್ತೆ, ಯಾವ ಬಾಯಿ ದುರ್ವಾಸನೆ ಕೂಡ ಬರೋದಿಲ್ಲ. ಧೈರ್ಯವಾಗಿ ಯಾರು ಏನು ಬಾಯಿ ಮುಚ್ಕೊಂಡು ಮಾತಾಡಬೇಕಾಗಿಲ್ಲ ಅಕ್ಕಪಕ್ಕದವ್ರ ಹತ್ರ. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.